ಬಕ್ಸರ್ ಯುದ್ಧ, ಬ್ಯಾಟಲ್ ಆಫ್ ಬಕ್ಸರ್ 1764ರ ಅಕ್ಟೋಬರ್ 22ರಂದು ಬಿಹಾರದ ಬಕ್ಸರ್ ಬಳಿ ನಡೆದಿದೆ. ಈ ಯುದ್ಧವು ಭಾರತದಲ್ಲಿ ಬ್ರಿಟಿಷರ ಆಡಳಿತದ ಬುನಾದಿ ಹಾಕಿದ್ದ ಅತ್ಯಂತ ಮಹತ್ವದ ಸೈನಿಕ ಘರ್ಷಣೆಯಾಗಿದೆ. ಒಂದು ಕಡೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಯ ನಾಯಕರಾಗಿದ್ದ ಮೇಜರ್ ಹೆಕ್ಟರ್ ಮನ್ರೋ ಇದ್ದರೆ, ಮತ್ತೊಂದು ಕಡೆ 3 ಪ್ರಮುಖ ಭಾರತೀಯ ಶಕ್ತಿಗಳು ಸೇರಿಕೊಂಡಿದ್ದವು. ಅವುಗಳೆಂದರೆ ಅವಧ್ನ ನವಾಬ್ ಶುಜಾ ಉದ್ ದೌಲಾ, ಮಿಠಾನಿ ಸಾಮ್ರಾಜ್ಯದ ಮೊಘಲ್ ಚಕ್ರವರ್ತಿ 2ನೇ ಶಾಹ ಆಲಂ ಮತ್ತು ಬಂಗಾಳದ ಮಾಜಿ ನವಾಬ್ ಮೀರ್ ಕಾಸಿಂ. ಮೀರ್ ಕಾಸಿಂ ತನ್ನ ಅಧಿಕಾರವನ್ನು ಕಳೆದುಕೊಂಡು ಕಂಪನಿಯ ವಿರುದ್ಧ ಸೇರುವುದರಿಂದ ಯುದ್ಧಕ್ಕೆ ತೀವ್ರತೆ ಹೆಚ್ಚಿತು. ಈ ಸಂಘರ್ಷದಲ್ಲಿ ಬ್ರಿಟಿಷರು ಶಿಸ್ತಿನ ಸೈನಿಕ ಕ್ರಮ, ಸಮರ್ಥ ದಳ ಮತ್ತು ಸುಸೂತ್ರವಾದ ತಂತ್ರಗಳನ್ನು ಬಳಸಿಕೊಂಡು ಜಯ ಸಾಧಿಸಿದರು. ಭಾರತೀಯ ಪಕ್ಷದ ಸೇನೆಗಳು ಅಸಂಘಟಿತವಾಗಿದ್ದು, ನಾಯಕರ ನಡುವೆ ಏಕತೆ ಕೊರತೆ ಕಂಡುಬಂತು. ಯುದ್ಧದಲ್ಲಿ ಇಂಗ್ಲಿಷರು ಸ್ಪಷ್ಟ ಜಯ ಸಾಧಿಸಿದ ಪರಿಣಾಮ ಕಂಪನಿಯ ಪ್ರಭಾವ ಬಂಗಾಳ, ಬಿಹಾರ ಮತ್ತು ಒಡಿಶಾ ಪ್ರದೇಶಗಳಲ್ಲಿ ಶಕ್ತಿಶಾಲಿಯಾಗಿ ಸ್ಥಾಪಿತವಾಯಿತು. ಈ ಯುದ್ಧದ ನಂತರ 1765ರಲ್ಲಿ ಅಲಹಾಬಾದ್ ಒಪ್ಪಂದವನ್ನು ಮಾಡಲಾಯಿತು. ಇದರಿಂದ ಮಿಠಾನಿ ಸಾಮ್ರಾಜ್ಯದ ಚಕ್ರವರ್ತಿ ಶಾಹ ಆಲಂ ದ್ವಿತೀಯ ಕಂಪನಿಗೆ ಬಂಗಾಳ, ಬಿಹಾರ ಮತ್ತು ಒಡಿಶಾ ಪ್ರದೇಶಗಳ ದಿವಾನಿ ಹಕ್ಕುಗಳನ್ನು ನೀಡಿದರು. ಇದರ ಅರ್ಥ ಆ ಪ್ರದೇಶಗಳಲ್ಲಿ ತೆರಿಗೆ ವಸೂಲಾತಿ ಮತ್ತು ಆಡಳಿತ ಹಕ್ಕುಗಳು ಕಂಪನಿಗೆ ಸಿಕ್ಕವು. ಇದು ಕಂಪನಿಯ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಿ ಭಾರತದಲ್ಲಿ ಬ್ರಿಟಿಷರ ರಾಜಕೀಯ ಪ್ರಭಾವವನ್ನು ಗಟ್ಟಿಮಾಡಿದ ಪ್ರಮುಖ ತಿರುವು ಬಿಂದುವಾಯಿತು. ಬಕ್ಸರ್ ಯುದ್ಧವು ಪ್ಲಾಸಿ ಯುದ್ಧಕ್ಕಿಂತಲೂ ಹೆಚ್ಚಾಗಿ ನಿರ್ಣಾಯಕವಾಗಿದ್ದು, ಭಾರತದಲ್ಲಿ ಬ್ರಿಟಿಷರ ದೀರ್ಘಕಾಲದ ಆಳ್ವಿಕೆಗೆ ದಾರಿ ತೆರೆದಿತು.